ಪ್ರೈಸ್ ಗಾಡ್. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಜಯದ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ. ಬನ್ನಿ, ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ, ದೇವರಿಂದ ನೇಮಿಸಲ್ಪಟ್ಟಿದೆ. ಇದರಲ್ಲಿ ನಾವು ಆನಂದ ಪಡೋಣ, ಸಂತೋಷ ಪಡೋಣ. ಸಂತೋಷ ಆನಂದದೊಡನೆ ನಾವು ನಮ್ಮ ತಂದೆಯಾದ ದೇವರನ್ನು ಆರಾಧಿಸುವ, ಮಹಿಮೆ ಪಡಿಸುವ, ಆತನು ಘನಪಡಿಸುವ. ನಿಮ್ಮ ಕಷ್ಟ, ಸಂಕಟ, ಸಮಸ್ಯೆ, ತೊಂದರೆಗಳು, ಒತ್ತಡಗಳು, ಭಾರಗಳು, ಚಿಂತೆಗಳು, ನೋವುಗಳು ಏನೇ ಇರಬಹುದು, ಅದರ ಮಧ್ಯದಲ್ಲಿ ನಮ್ಮ ತಂದೆಯಾದ ದೇವರನ್ನು ನಾವು ಆರಾಧಿಸುವ. ಆತನು ನಿಮ್ಮ ಪ್ರತಿಯೊಂದು ಪ್ರಶ್ನೆಗಳಿಗೆ ಉತ್ತರವಾಗಿದ್ದಾನೆ, ಸಮಸ್ಯೆಗಳಿಗೆ ಪರಿಹಾರವಾಗಿದ್ದಾನೆ. ಬನ್ನಿ, ನಾವು ಆರಾಧನೆಯ ನಂತರ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ. ಕಮ್. Father, we praise your name this morning, Lord. We thank you for your presence, and we thank you, Lord, for all of the things that you have done for us, Lord. Come, let's worship his name and praise him this morning. ಪರ್ವತವು ಮೇಣದಂತೆ ನಿನ್ನ ಸನ್ನಿಧಿಯಲ್ಲಿ ಕರಗುವವು. ಪರ್ವತವು ಮೇಣದಂತೆ ನಿನ್ನ ಸನ್ನಿಧಿಯಲ್ಲಿ ಕರಗುವವು. ನಿನ್ನ ಪರಿಶುದ್ಧವಾದ ಪ್ರಸನ್ನತೆ ನನಗೆ ಸಾಕಯ್ಯ. ಯಾವಾಗಲೂ ನಿನ್ನ ಪ್ರಸನ್ನತೆ, ನಿನ್ನ ಪ್ರಸನ್ನತೆ ನನಗೆ ಸಾಕಯ್ಯ. ಓ ಎಂದೆಂದಿಗೂ ನೀನು ಇಲ್ಲದೆ ನಾನೇನು ಅಲ್ಲ. ನೀನು ಇಲ್ಲದೆ ನಾನೇನು ಮಾಡಲಾರೆನು. ನೀನು ಇಲ್ಲದೆ ನಾನೇನು ಅಲ್ಲ. Thank you, Lord. ಓಕೆ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ನಾವು ಧ್ಯಾನಕ್ಕೆ ತೆಗೆದುಕೊಂಡಂತಹ ದೇವರ ವಾಕ್ಯ ಅಪೊಸ್ತಲ ಪೌಲನು ಕೊರಿಂಥರಿಗೆ ಬರೆದ ಪತ್ರಿಕೆ 2ನೇ ಪತ್ರಿಕೆ 13ನೇ ಅಧ್ಯಾಯ 5ನೇ ವಚನ. 2 Corinthians 13 chapter 5 verse. ಓಕೆ, ನಾವು ಅದನ್ನು ಓದುವ. ಕ್ರಿಸ್ತ ನಂಬಿಕೆಯಲ್ಲಿ ಇದ್ದಿರೋ ಇಲ್ಲವೋ ಎಂದು ನಿಮ್ಮನ್ನು ನೀವೇ ಪರೀಕ್ಷಿಸಿಕೊಳ್ಳಿರಿ, ನಿಮ್ಮನ್ನು ಪರಿಶೋಧಿಸಿಕೊಳ್ಳಿರಿ. ಏನು
ಯೇಸು ಕ್ರಿಸ್ತನು ನಿಮ್ಮಲ್ಲಿ ಇದ್ದಾನೆಂಬುದು ನಿಮ್ಮನ್ನು ಕುರಿತು ನಿಮಗೆ ಚೆನ್ನಾಗಿ ತಿಳಿಯುವುದಿಲ್ಲವೋ? ಆತನು ನಿಮ್ಮಲ್ಲಿ ಇಲ್ಲದಿದ್ದರೆ ನೀವು ಅಯೋಗ್ಯರೇ. ಪ್ರೈಸ್ ಗಾಡ್. ಇಲ್ಲಿ ಅಪೊಸ್ತಲ ಪೌಲ ಕೊರಿಂಥದವರಿಗೆ ಎಚ್ಚರಿಸ್ತಾನೆ, ಕ್ರಿಸ್ತ ನಂಬಿಕೆಯಲ್ಲಿ ನೀವು ಇದ್ದೀರೋ ಇಲ್ಲವೋ ಎಂದು ನಿಮ್ಮನ್ನು ಕುರಿತು ಪರೀಕ್ಷಿಸಿರಿ, ಪರಿಶೋಧಿಸಿರಿ. ಏನು? ಯೇಸು ಕ್ರಿಸ್ತನು ನಿಮ್ಮಲ್ಲಿ ಇದ್ದಾನೆಂದು ನಿಮ್ಮನ್ನು ಕುರಿತು ನಿಮಗೆ ಚೆನ್ನಾಗಿ ಗೊತ್ತಿಲ್ಲವೋ? ಆತನು ನಿಮ್ಮಲ್ಲಿ ಇಲ್ಲದಿದ್ದರೆ ನೀವು ಅಯೋಗ್ಯರು. ಅಫ್ಕೋರ್ಸ್ ಯೇಸು ಕ್ರಿಸ್ತನು ಯಾರಲ್ಲಿ ಇಲ್ಲವೋ ಅವನು ಅಯೋಗ್ಯನಾಗಿದ್ದಾನೆ. ಅವನು ಯೋಗ್ಯನಲ್ಲ, ಅವನು ಅಯೋಗ್ಯ. ಯಾರು ಯೇಸುವನ್ನು ರಕ್ಷಕನು ಒಡೆಯನೆಂದು ಅಂಗೀಕಾರ ಮಾಡಿದನು ಅವನು ಯೋಗ್ಯನಾಗಿದ್ದಾನೆ. ಈಸ್ ವರ್ದಿ. ದೇವರು ಆತನನ್ನು ಯೋಗ್ಯನಾಗಿ ಮಾಡಿದ್ದಾನೆ. ಒಂದು ಕಾಲದಲ್ಲಿ ನಾವು ಅಯೋಗ್ಯರಾಗಿದ್ದೆವು, ಒಂದು ಕಾಲದಲ್ಲಿ ನಾವು ದೇವರಿಗೆ ವೈರಿಗಳಾಗಿದ್ದೆವು, ದೇವರಿಗೆ ವಿರೋಧಿಗಳಾಗಿದ್ದೆವು. ಆ ಸಂದರ್ಭದಲ್ಲಿ ದೇವರು ನಮ್ಮನ್ನು ಪ್ರೀತಿ ಮಾಡಿದ. ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದದ್ದು ಯೋಗ್ಯರಿಗೋಸ್ಕರ ಅಲ್ಲ. ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದದ್ದು ನೀತಿವಂತರಿಗೋಸ್ಕರ ಅಲ್ಲ. ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದದ್ದು ಒಳ್ಳೆಯವರಿಗೋಸ್ಕರ ಅಲ್ಲ. ಕೆಟ್ಟು ಹೋದವರನ್ನು ಹುಡುಕಿ ರಕ್ಷಿಸಲು ಯೇಸು ಆಮೇಲೆ ಲೋಕಕ್ಕೆ ಬಂದದ್ದು. ವೈರಿಗಳನ್ನು ಆತನು ಪ್ರೀತಿ ಮಾಡಿದ, ಕೆಟ್ಟು ಹೋದವರನ್ನು ಆತನು ಹುಡುಕಿದ. ಭಕ್ತಿಹೀನರಿಗೋಸ್ಕರ ಆತನು ತನ್ನ ಪ್ರಾಣವನ್ನು ಕೊಟ್ಟ. ಅಶಕ್ತರಿಗೋಸ್ಕರ ಆತನು ಪ್ರಾಣವನ್ನು ಕೊಟ್ಟು ತನ್ನ ಪ್ರೀತಿಯನ್ನು ಆತನು ಸಿದ್ಧಾಂತಪಡಿಸಿದ್ದಾನೆ. ನಾವು ಪ್ರೀತಿ ಮಾಡಿದ್ದರಿಂದ ಆತನು ನಮ್ಮನ್ನು ಪ್ರೀತಿ ಮಾಡಿದ್ದಲ್ಲ. ನಾವು ಒಳ್ಳೆಯ ಭಕ್ತ ಕುಟುಂಬದಲ್ಲಿ ಯೋಗ್ಯರಾಗಿ ಹುಟ್ಟಿದ ಕಾರಣ ಆತನು ನಮ್ಮನ್ನು ಪ್ರೀತಿ ಮಾಡಿದ್ದಲ್ಲ. ನಮ್ಮ ಹಿನ್ನೆಲೆ ಒಳ್ಳೆಯ ಆಗಿದ್ದರಿಂದ ಅಥವಾ ನಾವು ಒಳ್ಳೆ ಎಜುಕೇಟೆಡ್ ಆಗಿದ್ದರಿಂದ ಆತನು ನಮ್ಮನ್ನು ಪ್ರೀತಿ ಮಾಡಿದ್ದಲ್ಲ. ನಾವು ಐಶ್ವರ್ಯವುಳ್ಳವರು, ಧಾರಾಳವಾಗಿ ಕಾಣಿಕೆ ಕೊಡುವವರು, ದಾನ ಧರ್ಮ ಮಾಡುವವರು ಆಗಿದ್ದರಿಂದ ಆತನು ನಮ್ಮನ್ನು ಯೋಗ್ಯರನ್ನಾಗಿ ಮಾಡಿದ್ದಲ್ಲ. ಅಥವಾ ನಾವು ಒಳ್ಳೆಯ ಹಿನ್ನೆಲೆಯಿಂದ ಬಂದದ್ದಂತಲ್ಲ. ಆತನು ನಮ್ಮನ್ನು ಇದ್ದಾಗಿ ಪ್ರೀತಿ ಮಾಡಿದ್ದಾನೆ. ಇವತ್ತು ನಾವು ಯೋಗ್ಯರಾಗಿರುವುದು ಕಾರಣ ಆತನು ಕಲ್ವಾರಿ ಕ್ರೂಜೆಯಲ್ಲಿ ನಮಗೋಸ್ಕರ ಪ್ರಾಣವನ್ನು ಕೊಟ್ಟದ್ದರಿಂದ. ಆತನು ನನಗೋಸ್ಕರ ಮತ್ತು ನಿನಗೋಸ್ಕರ ಕ್ರೂಜೆಯಲ್ಲಿ ಆತನು ಪ್ರಾಣವನ್ನು ಕೊಟ್ಟ. ಆತನು ರಕ್ತವನ್ನು ಸುರಿಸಿದ, ಆತನು ಬಾಧೆಯನ್ನು ಅನುಭವಿಸಿದ, ಆತನು ಹೂಣಲ್ಪಟ್ಟ, ಆತನು ಪುನರುತ್ಥಾನಾದ. ಪ್ರಿಯರೇ, ಯೇಸು ಕ್ರಿಸ್ತನು ಕ್ರೂಜೆಯಲ್ಲಿ ಸತ್ತದ್ದು ಆತನಿಗೋಸ್ಕರ ಅಲ್ಲ. ಯೇಸು ಕ್ರಿಸ್ತನು ಕ್ರೂಜೆಯಲ್ಲಿ ಸತ್ತದ್ದು ಅವನ ಅಪರಾಧಗೋಸ್ಕರ ಅಲ್ಲ. ಯೇಸು ಕ್ರಿಸ್ತನು ಕ್ರೂಜೆಯಲ್ಲಿ ಸತ್ತದ್ದು ಆತನು ತಪ್ಪು ಮಾಡಿದ್ದಾರೆಂದಲ್ಲ. ಯೇಸು ಕ್ರಿಸ್ತನು ಕ್ರೂಜೆಯಲ್ಲಿ ಸತ್ತದ್ದು ಆತನು ಬಲಹೀನ ಅಂತ ಸತ್ತದ್ದಲ್ಲ. ತನ್ನನ್ನು ರಕ್ಷಿಸಿಕೊಳ್ಳಲಿಕ್ಕೆ ಆಗುವುದಿಲ್ಲ ಎಂಬ ಬಲಹೀನತೆಯಿಂದ ಆತನು ಸತ್ತದ್ದಲ್ಲ. ಆತನು ತನ್ನನ್ನು ನಮಗೋಸ್ಕರ ಒಪ್ಪಿಸಿಕೊಟ್ಟನು. ಬೈಬಲ್ ಹೇಳ್ತದೆ, ಯೇಸು ಸ್ವಾಮಿ ಹೇಳ್ತಾನೆ, ನನ್ನ ಪ್ರಾಣವನ್ನು ಯಾರು ಬಲಾತ್ಕಾರದಿಂದ ತೆಗೆಯುವುದಿಲ್ಲ, ಅದನ್ನು ತೆಗೆದುಕೊಳ್ಳಲು ಕೊಡಲು ನನಗೆ ಅಧಿಕಾರವಿದೆ. ಈ ಅಪ್ಪಣೆಯನ್ನು ನನ್ನ ತಂದೆಯಿಂದ ಹೊಂದಿದ್ದೇನೆ. ನಾವು ಓದಿದರೆ ನಮಗೆ ಸಿಗ್ತದೆ. ಐ ವಿಲ್ ರೀಡ್ ಫಾರ್ ಯು ದಿ ಸ್ಕ್ರಿಪ್ಚರ್. ಯೋಹಾನ ಸುವಾರ್ತೆಯಲ್ಲಿ ನಾವು ಓದಿದರೆ ನಮಗೆ ಸಿಗ್ತದೆ. ಯೋಹಾನ ಸುವಾರ್ತೆ 10ನೇ ಅಧ್ಯಾಯ 18ನೇ ವಚನ. ನನ್ನ ಪ್ರಾಣವನ್ನು ಯಾರು ನನ್ನಿಂದ ತೆಗೆಯರು, ನನ್ನಷ್ಟಕ್ಕೆ ನಾನೇ ಅದನ್ನು ಕೊಡುತ್ತೇನೆ. ಅದನ್ನು ಕೊಡುವುದಕ್ಕೂ ನನಗೆ ಅಧಿಕಾರ ಉಂಟು, ಅದನ್ನು ತಿರುಗಿ ಪಡಕೊಳ್ಳುವುದಕ್ಕೆ ನನಗೆ ಅಧಿಕಾರ ಉಂಟು. ಈ ಅಪ್ಪಣೆಯನ್ನು ನನ್ನ ತಂದೆಯಿಂದ ಹೊಂದಿದ್ದೇನೆ ಅಂದನು. ತಂದೆಯಾದ ದೇವರ ಅಪ್ಪಣೆಯ ಮೇರೆಗೆ ಯೇಸು ಕ್ರಿಸ್ತನು ತನ್ನ ಪ್ರಾಣವನ್ನು ನಮಗೋಸ್ಕರ ಕೊಟ್ಟನು. ದೇವರ ವಾಕ್ಯ ಹೇಳ್ತದೆ, ಯೇಸು ಕ್ರಿಸ್ತನು ದೇವರ ಚಿತ್ತಾನುಸಾರವಾಗಿ ನಮ್ಮ ಪಾಪಗಳ ನಿಮಿತ್ತವಾಗಿ ಈ ದುಷ್ಟ ಯುಗದಿಂದ ನಮ್ಮನ್ನು ಬಿಡಿಸೋದಕ್ಕೋಸ್ಕರ ಆತನು ತನ್ನ ಪ್ರಾಣವನ್ನು ನಮಗೋಸ್ಕರ ಕೊಟ್ಟನು. ನಾವು ಮಾಡಿದ ಅಪರಾಧಗಳು, ನಾವು ಮಾಡಿದ ಅಯೋಗ್ಯ
ಕ್ರಿಯೆಗಳಿಗೋಸ್ಕರ ಆತನು ತನ್ನ ಪ್ರಾಣವನ್ನು ಕೊಟ್ಟನು. ಯೇಸು ಕ್ರಿಸ್ತನು ಈ ಭೂಲೋಕದಲ್ಲಿ ಸತ್ತದ್ದು ಒಳ್ಳೆಯವರಿಗೋಸ್ಕರ ಅಲ್ಲ, ನೀತಿವಂತರಿಗೋಸ್ಕರ ಅಲ್ಲ. ಅಥವಾ ಯೇಸು ಸ್ವಾಮಿ ಸತ್ತದ್ದು ಕ್ರೂಜಲ್ಲಿ ತನಗೋಸ್ಕರ ಆತನು ಸತ್ತದ್ದಲ್ಲ. ಆತನು ಪ್ರಾಣವನ್ನು ಕೊಟ್ಟದ್ದು ನನಗೋಸ್ಕರ ಮತ್ತು ನಿನಗೋಸ್ಕರ. ನನಗೋಸ್ಕರ ಮತ್ತು ನಿನಗೋಸ್ಕರ ಆತನು ತನ್ನ ರಕ್ತವನ್ನು ಸುರಿಸಿದ. ಯಾರು ಯೇಸು ಕ್ರಿಸ್ತನು ಕಲ್ವಾರಿ ಕ್ರೂಜೆಯಲ್ಲಿ ನಮಗೋಸ್ಕರ ಮಾಡಿ ಮುಗಿಸಿದ ಕೆಲಸವನ್ನು, ಪಾಪದ ಪರಿಹಾರವನ್ನು ಆತನು ಮಾಡಿದ್ದಾನೆ ಎಂದು ಯಾರು ಒಪ್ಪಿಕೊಳ್ಳುತ್ತಾರೋ, ಆತನ ಹೂಣಲ್ಪಡುವಿಕೆಯನ್ನು ಯಾರು ಒಪ್ಪಿಕೊಳ್ಳುತ್ತಾರೋ, ಆತನ ಪುನರುತ್ಥಾನವನ್ನು ಯಾವ ವ್ಯಕ್ತಿ ಅದನ್ನು ಒಪ್ಪಿಕೊಳ್ಳುತ್ತಾನೋ, ನಂಬರ್ 1, ಆತನ ಪಾಪಗಳು ಕ್ಷಮಿಸಲ್ಪಡುತ್ತವೆ. ನಂಬರ್ 2, ಆತನ ರಕ್ತದ ಮೂಲಕ ನಾವು ತೊಳೆಯಲ್ಪಡುತ್ತೇವೆ. ನಂಬರ್ 3, ನಾವು ನಿತ್ಯ ಜೀವವನ್ನು ಹೊಂದುತ್ತೇವೆ. ನಂಬರ್ 4, ನಾವು ಆತನ ಸನ್ನಿಧಿಯಲ್ಲಿ ದೇವರ ಸನ್ನಿಧಾನದಲ್ಲಿ ನಿಲ್ಲಲು ನಾವು ಯೋಗ್ಯರಾಗುತ್ತೇವೆ. ಅದಕ್ಕೆ ಅಪೊಸ್ತಲ ಪೌಲ ಹೇಳ್ತಾನೆ, ಕ್ರಿಸ್ತ ನಂಬಿಕೆಯಲ್ಲಿ ನೀವು ಇದ್ದಿರೋ ಇಲ್ಲವೋ ಅಂತ ನಿಮ್ಮನ್ನು ಕುರಿತು ಚೆನ್ನಾಗಿ ಪರೀಕ್ಷಿಸಿರಿ, ಪರಿಶೋಧಿಸಿಕೊಳ್ಳಿರಿ. ಆತನು ನಿಮ್ಮಲ್ಲಿ ಇಲ್ಲದಿದ್ದರೆ ನೀವು ಅಯೋಗ್ಯರು. ಯೇಸು ಕ್ರಿಸ್ತನು ನಿಮ್ಮಲ್ಲಿ ಇದ್ದಾನೋ ಇಲ್ಲವೋ ಅಂತ ನಿಮ್ಮನ್ನು ಕುರಿತು ನಿಮಗೆ ಚೆನ್ನಾಗಿ ಗೊತ್ತಿಲ್ಲವೋ? ಪ್ರಿಯರೇ, ಯಾವ ದಿವಸ ನೀವು ಯೇಸುವನ್ನು ಅಂಗೀಕಾರ ಮಾಡಿದ್ದೀರಿ, ಕ್ರಿಸ್ತನು ನಿಮ್ಮ ಒಳಗೆ ವಾಸ ಮಾಡುತ್ತಾನೆ. ಯಾರ ಒಳಗೆ ಕ್ರಿಸ್ತನು ವಾಸ ಮಾಡುತ್ತಾನೆ, ಆತನು ದೇವರ ಸನ್ನಿಧಾನದಲ್ಲಿ ಯೋಗ್ಯನಾಗಿದ್ದಾನೆ. ದೇವರು ಆತನನ್ನು ಯೋಗ್ಯನನ್ನಾಗಿ ಮಾಡಿದ್ದಾನೆ. ಆತನು ಯೋಗ್ಯನಾಗಿದ್ದಾನೆ. ಆತನು ಕರ್ತನ ಮೇಜಿನಲ್ಲಿ ಪಾಲು ತೆಗೆದುಕೊಳ್ಳಲು ಆತನು ಯೋಗ್ಯನಾಗಿದ್ದಾನೆ. ಪ್ರೇರೆ, ಬಿಕಾಸ್ ಆಫ್ ಹಿಸ್ ಬ್ಲಡ್, ಬಿಕಾಸ್ ಆಫ್ ಹಿಸ್ ಫಿನಿಶ್ಡ್ ವರ್ಕ್ ಆಫ್ ದ ಕ್ರಾಸ್, ಆತನ ಕ್ರೂಜೆಯ ಮರಣದ ಮೂಲಕ ಆತನು ಯೋಗ್ಯನಾಗಿದ್ದಾನೆ. ದೇವರ ವಾಕ್ಯ ಹೇಳಿದೆ, ಆತನು ನಿಮ್ಮಲ್ಲಿ ಇಲ್ಲ ಅಂತ ಹೇಳಿದರೆ ನೀವು ಅಯೋಗ್ಯರೇ. ಅದಕ್ಕೆ ಕೊಲೊಸ್ಸೆಯರಿಗೆ ಬರೆದ 1ನೇ ಅಧ್ಯಾಯ 27ನೇ ವಚನ ಹೇಳ್ತದೆ, ಅನ್ಯ ಜನಗಳ ವಿಷಯವಾದ ಈ ಮರ್ಮದ ಮಹಿಮಾತಿಶಯವು ಎಷ್ಟೆಂಬುದನ್ನು ದೇವರು ತನ್ನ ಜನರಿಗೆ ತಿಳಿಸಲಿಕ್ಕೆ ಮನಸ್ಸು ಮಾಡಿಕೊಂಡನು. ಈ ಮರ್ಮವು ಏನೆಂದರೆ, ಕ್ರಿಸ್ತನು ನಿಮ್ಮಲ್ಲಿ ಇದ್ದು ಪ್ರಭಾವದ ನಿರೀಕ್ಷೆಗೆ ಆಧಾರಭೂತನಾಗಿರುವುದೇ. ದ ಕ್ರೈಸ್ಟ್ ಈಸ್ ಇನ್ ಯು ದ ಹೋಪ್ ಆಫ್ ಗ್ಲೋರಿ. ನಿಮಗೆ ಫೀಲ್ ಆಗಲಿ, ಫೀಲ್ ಆಗದೆ ಹೋಗಲಿ, ಕ್ರಿಸ್ತನು ನಿಮ್ಮ ಒಳಗೆ ಜೀವಿಸ್ತಾನೆ. ಕ್ರಿಸ್ತನು ನಿಮ್ಮ ಒಳಗೆ ಜೀವಿಸಿದ ನಂತರ ನೀವು ಯೋಗ್ಯರು. ಯೇಸು ಅಪೊಸ್ತಲ ಪೌಲ ಹೇಳ್ತಾನೆ, ಆತನು ನಿಮ್ಮಲ್ಲಿ ಇಲ್ಲ ಅಂತ ಹೇಳಿದರೆ ನೀವು ಅಯೋಗ್ಯರು. ಕ್ರಿಸ್ತ ನಿಮ್ಮ ಒಳಗೆ ಇದ್ದಾಗ ದೇವರ ವಾಕ್ಯ ಹೇಳ್ತದೆ ನೀವು ಯೋಗ್ಯರು. ಯವರ್ತಿ ನೀವು ಯಾವತ್ತೂ ಹೇಳೋದಲ್ಲ, ಕ್ರಿಸ್ತನನ್ನು ಒಳಗಿಟ್ಟು ನಾನು ಅಯೋಗ್ಯ ಅಂತ. ಅಫ್ಕೋರ್ಸ್ ನಾವು ಒಂದು ಕಾಲದಲ್ಲಿ ಅಯೋಗ್ಯರಾಗಿದ್ದೆವು, ಈಗ ಕ್ರಿಸ್ತನಲ್ಲಿ ನಾವು ಯೋಗ್ಯರಾಗಿದ್ದೇವೆ. ಕ್ರಿಸ್ತ ನಮ್ಮ ಒಳಗೆ ವಾಸ ಮಾಡುತ್ತಾನೆ. ಈ ದೇಹದ ಅಂಗಗಳು ಅದು ನಿಮ್ಮದಲ್ಲ. ನಿಮ್ಮ ದೇಹದ ಅಂಗಗಳು ಕ್ರಿಸ್ತನ ಅಂಗಗಳಾಗಿದ್ದೇವೆ ಅಂತ ನಿಮಗೆ ಗೊತ್ತಿಲ್ಲವೋ? ಓಕೆ, ಬೇಕಾದ್ರೆ ನಾವು ಓದುವ 1 Corinthians 6 chapter. I will read for you 1 Corinthians 6 chapter. Okay, 15 verse. 1ನೇ ಕೊರಿಂಥ 6ನೇ ಅಧ್ಯಾಯ 15ನೇ ವಚನ. ನಿಮ್ಮ ದೇಹಗಳು ಕ್ರಿಸ್ತನ ಅಂಗಗಳಾಗಿವೆ ಎಂಬುದು ನಿಮಗೆ ತಿಳಿಯದು. ಹೀಗಿರಲಾಗಿ ಕ್ರಿಸ್ತನ ಅಂಗಗಳಾಗಿರುವಂಥವುಗಳನ್ನು ತೆಗೆದುಬಿಟ್ಟು ಸೂಳೆಯ ಅಂಗಗಳಾಗ ಮಾಡಬಹುದು, ಎಂದಿಗೂ ಮಾಡಬಾರದು. ಮಾಡಬಹುದು, ಸೂಳೆಯ ಅಂಗವನ್ನಾಗಿ ಮಾಡಬಹುದು, ಎಂದಿಗೂ ಮಾಡಬಾರದು. ಕ್ರಿಸ್ತನಲ್ಲಿ ನಿಮ್ಮಲ್ಲಿ ಜೀವಿಸ್ತಾ ಇದ್ದಾನೆ, ಕ್ರಿಸ್ತನು ನಮ್ಮಲ್ಲಿ ಮನೆ ಮಾಡಿದ್ದಾನೆ, ಕ್ರಿಸ್ತನು ನಮ್ಮ ಒಳಗೆ ವಾಸಿಸ್ತಾನೆ ಎಂಬ ಕಾನ್ಷಿಯಸ್ ನಮಗೆ ಯಾವಾಗಲೂ ಇರಬೇಕು. ಮತ್ತು ನಮ್ಮ ದೇಹದ ಅಂಗಗಳು ಅದು ಕ್ರಿಸ್ತನ ಅಂಗಗಳು. ನಮ್ಮ ಕಣ್ಣುಗಳು ಕ್ರಿಸ್ತನ ಕಣ್ಣುಗಳು, ನಮ್ಮ ಕಿವಿಗಳು ಕ್ರಿಸ್ತನ ಕಿವಿಗಳು, ನಮ್ಮ ಕೈಗಳು ಕ್ರಿಸ್ತನ ಕೈಗಳು, ನಮ್ಮ ಹಾರ್ಟ್ ಅದು ಕ್ರಿಸ್ತನ ಹಾರ್ಟ್, ನಮ್ಮ ದೇಹದ ಎಲ್ಲ ಭಾಗಗಳು ಅದು ಕ್ರಿಸ್ತನ ಭಾಗಗಳು. ಈ ಕಾನ್ಷಿಯಸ್ ನಮಗೆ ಇರುವುದಂತ ಹೇಳಿದರೆ ದಟ್ ಮೀನ್ಸ್ ಆಗ ಅದು ಮ್ಯಾನಿಫೆಸ್ಟೇಷನ್ ಆಗ್ತದೆ. ಈ ಕಾನ್ಷಿಯಸ್ ಇಲ್ಲ ಅಂತ ಹೇಳಿದರೆ ಅವರ ದೇಹವನ್ನು ಯಾವುದಕ್ಕೆ ಅವರು ಉಪಯೋಗಿಸ್ತಾರೆ. ಇವನ್ ಯೇಸು ಕ್ರಿಸ್ತನ ಅಂಗೀಕಾರ ಮಾಡಿದ ವ್ಯಕ್ತಿಗಳು ಯಾವುದಕ್ಕೆ ಉಪಯೋಗಿಸ್ತಾರೆ? ಜಾರ್ದ ತಿನ್ನಲಿಕ್ಕೆ, ಗುಡ್ಕ ತಿನ್ನಲಿಕ್ಕೆ, ಆ ದೇಹವನ್ನು ಡ್ಯಾಮೇಜ್ ಮಾಡುವಂಥದ್ದು ತಪ್ಪಾದ ಪದಾರ್ಥಗಳನ್ನು ತಿಂದು, ಓಕೆ, ಸಿಗರೇಟ್ ಎಳೆದು, ಶರಾಬ್ ಕುಡಿದು, ಬಿಯರ್ ಕುಡಿದು, ಅಮಲ್ನಲ್ಲಿ ಮಲಗಿ, ಸೂಳೆಗಾರಿಕೆ ಮಾಡಿ, ಓಕೆ, ದೇಹವನ್ನು
ಬೇಕಾದ ರೀತಿಯಲ್ಲಿ ವ್ಯಭಿಚಾರಕ್ಕೆ, ಸೂಳೆತನಕ್ಕೆ, ಸಿಗರೇಟಿಗೆ, ಗಾಂಜಾಕ್ಕೆ, ಶರಾಬಿಗೆ, ಗುಡ್ಕ, ಪಾನ್ಪರ ಇದಕ್ಕೆಲ್ಲ ಉಪಯೋಗಿಸಿ ಅದನ್ನು ಹಾಳು ಮಾಡೋದು ಯಾರ ದೇಹವನ್ನು? ನಿಮ್ಮ ದೇಹವು ಕ್ರಿಸ್ತನ ದೇಹವಾಗಿದ್ದು ನಿಮಗೆ ಗೊತ್ತಿಲ್ಲವೋ? ಕ್ರಿಸ್ತನ ದೇಹವಾಗಿರುವಂಥವನ್ನು ತೆಗೆದುಬಿಟ್ಟು ಸೂಳೆ ಅಂಗ ಮಾಡಬಹುದು? ಕ್ರಿಸ್ತನು ನಿಮ್ಮಲ್ಲಿ ಇದ್ದಾನೆಂದು ನಿಮ್ಮನ್ನು ಕುರಿತು ನಿಮಗೆ ಚೆನ್ನಾಗಿ ಗೊತ್ತಿಲ್ಲವೋ? ಕ್ರಿಸ್ತ ನಂಬಿಕೆಯಲ್ಲಿ ನೀವು ಇದ್ದೀರೋ ಇಲ್ಲವೋ ಅಂತ ನಿಮ್ಮನ್ನು ನೀವು ಪರೀಕ್ಷಿಸಿರಿ, ಪರಿಶೋಧಿಸಿಕೊಳ್ಳಿರಿ. ಕ್ರಿಸ್ತ ನಿಮ್ಮಲ್ಲಿ ವಾಸ ಮಾಡುತ್ತಾನಂತ ನಿಮ್ಮನ್ನು ಕುರಿತು, ಬೇರೆಯವನಲ್ಲ, ನಿಮ್ಮನ್ನು ಕುರಿತು ನಿಮಗೆ ಚೆನ್ನಾಗಿ ಗೊತ್ತಿಲ್ಲವೋ ಅಂತ ಅಪೊಸ್ತಲ ಪೌಲ ಹೇಳ್ತಾನೆ. ಆತನು ನಿಮ್ಮಲ್ಲಿ ಇಲ್ಲ ಅಂತ ಹೇಳಿದ್ರೆ ನೀವು ಅಯೋಗ್ಯರು. ಇವತ್ತು ಕ್ರಿಸ್ತನು ತನ್ನ ರಕ್ತದ ಮೂಲಕ ನಮ್ಮನ್ನು ಯೋಗ್ಯರನ್ನಾಗಿ ಮಾಡಿದ್ದಾನೆ. ಓಕೆ, ಯೋಗ್ಯರಾದ ನಾವು ಅಯೋಗ್ಯ ಕಾರ್ಯಗಳಿಗೆ ನಮ್ಮ ದೇಹವನ್ನು ಒಪ್ಪಿಸಿಕೊಡುವುದಲ್ಲ, ಈ ದೇಹವನ್ನು ತಪ್ಪಾದ ಕೆಲಸಗಳಿಗೆ ನಾವು ಒಪ್ಪಿಸುವುದಲ್ಲ. ಅದಕ್ಕೆ ಬೈಬಲ್ ಹೇಳ್ತದೆ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದುಕೊಂಡು ನಿಮ್ಮಲ್ಲಿ ಕೇಳಿಕೊಳ್ಳುವುದೇನೆಂದರೆ, ನಿಮ್ಮ ದೇಹವನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾದ ಸಜೀವ ಯಜ್ಞವಾಗಿ ಸಮರ್ಪಿಸಿರಿ. ಮೀಸಲಾದುದಂತ ಹೇಳಿದರೆ ಕೇವಲ ಆತನಿಗೋಸ್ಕರ ಮಾತ್ರ ದೇಹ ಇರುವುದು. ಯಾರನ್ನು ಬೈಲಿಕ್ಕೆ, ಯಾರನ್ನು ಹೊಡೆಯಲಿಕ್ಕೆ, ಯಾರ ವಿಷಯದಲ್ಲಿ ಕೇಡು ಮಾಡಲಿಕ್ಕೆ, ವ್ಯಭಿಚಾರ ಮಾಡಲಿಕ್ಕೆ ಅಥವಾ ಸೂಳೆಗಾರಿಕೆ ಮಾಡಲಿಕ್ಕೆ ಈ ದೇಹ ಇರುವಂಥದ್ದಲ್ಲ. ಈ ದೇಹ ಮೀಸಲಾದದ್ದು, ಈ ದೇಹ ದೇವರಿಗೋಸ್ಕರ ಇರುವಂಥದ್ದು. ಯೇಸು ಕ್ರಿಸ್ತನು ಈ ದೇಹವನ್ನು ತನ್ನ ರಕ್ತವನ್ನು ಕೊಟ್ಟು ಇದನ್ನು ಪರ್ಚೇಸ್ ಮಾಡಿದ್ದಾನೆ. ನೆಕ್ಸ್ಟ್ ಹೇಳ್ತೀವಿ, ನೀವು ನಿಮ್ಮ ಸ್ವಂತ ಸೊತ್ತಲ್ಲ. 6ನೇ ಅಧ್ಯಾಯದಲ್ಲಿ ನಾವು 19ನೇ ವಚನದಲ್ಲಿ ಓದಿದರೆ ನಮಗೆ ಸಿಗ್ತದೆ, ದೇವರಿಂದ ದೊರಕಿ ನಿಮ್ಮೊಳಗೆ ನೆಲೆಗೊಂಡಿರುವ ಪವಿತ್ರಾತ್ಮನಿಗೆ ನಿಮ್ಮ ದೇಹವು ಗರ್ಭಗುಡಿಯಾಗಿದೆ ಎಂಬುದು ನಿಮಗೆ ತಿಳಿಯದು. ನೀವು ನಿಮ್ಮ ಸ್ವಂತ ಸೊತ್ತಲ್ಲ, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು. ಆದ ಕಾರಣ ನಿಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನು ಪ್ರಕಾಶಪಡಿಸಿರಿ. ಯು ಆರ್ ನಾಟ್ ಯುವರ್ ಓನ್. ನೀವು ನಿಮ್ಮವರಲ್ಲ. ಯಾವುದೇ ಒಂದು ಸೊತ್ತು ನನ್ನ ಕೈಯಲ್ಲಿ ಇರ್ತದೆ, ಯಾರೋ ನನ್ನ ವಶಕ್ಕೆ ಕೊಟ್ಟಿದ್ದಾರೆ. ಅದು ಖುಷಿ ಬಂದಾಗೆ ನಾನು ಯಾರ್ಯಾರಿಗೆ ಕೊಡಲಿಕ್ಕೆ ಆಗುವುದಿಲ್ಲ. ಯಾರಿಗಾದರೂ ನಾನು ಕೊಡಬೇಕಾದ್ರೆ ಯಾರು ನನ್ನ ಕೈಯಲ್ಲಿ ವಶಕ್ಕೆ ಕೊಟ್ಟಿದ್ದಾನೋ ಅವನ ಪರ್ಮಿಷನ್ ನನಗೆ ಬೇಕು. ಅದೇ ರೀತಿ ನಮ್ಮ ದೇಹ ಅದು ನಮ್ಮದಲ್ಲ. ನಾವು ಖುಷಿ ಬಂದಕ್ಕೆ ಯಾವುದಕ್ಕೆ ಅದನ್ನು ಕೊಡಲಿಕ್ಕೆ, ಸಿಗರೇಟಿಗೆ, ಜರ್ದಕ್ಕೆ, ವ್ಯಭಿಚಾರಕ್ಕೆ, ಜಾರತ್ವಕ್ಕೆ, ಓಕೆ, ಗಾಂಜಾಕ್ಕೆ ಅಥವಾ ತಪ್ಪಾದ ಸಂಗತಿಗಳಿಗೆ ಕೊಡಲಿಕ್ಕೆ ಅದು ನಮ್ಮ ದೇಹ ಅಲ್ಲ. ಈ ದೇಹವನ್ನು, ನಮ್ಮ ಆತ್ಮವನ್ನು ಯೇಸು ಕ್ರಿಸ್ತನು ತನ್ನ ಪ್ರಾಣವನ್ನು ಕೊಟ್ಟು ಕ್ರಯಕ್ಕೆ ತೆಗೆದುಕೊಂಡಿದ್ದಾನೆ. ಈ ದೇಹಗೋಸ್ಕರ ಆತನು ಪ್ರೈಸ್ ಕೊಟ್ಟಿದ್ದಾನೆ. ನಿಮ್ಮ ಆರೋಗ್ಯಕ್ಕೋಸ್ಕರ ಕೂಡ ಆತನು ಪ್ರಾಣ ಕೊಟ್ಟಿದ್ದಾನೆ, ಅದಕ್ಕೆ ಕ್ರಯ ಕೊಟ್ಟಿದ್ದಾನೆ. ಆ ಕ್ರಯ ಏನು? ಆತನ ರಕ್ತ, ಆತನ ಪ್ರಾಣ, ಆತನ ತ್ಯಾಗ, ಆತನ ಸ್ಯಾಕ್ರಿಫೈಸ್. ಆತನು ತನ್ನ ಪ್ರಾಣವನ್ನು ಕೊಟ್ಟು ನಮ್ಮನ್ನು ಪರ್ಚೇಸ್ ಮಾಡಿದ್ದಾನೆ, ನಮ್ಮನ್ನು ದೇವರಿಗೋಸ್ಕರ ಕೊಂಡುಕೊಂಡಿದ್ದಾನೆ. ಯಾವುದಕ್ಕೋಸ್ಕರ ಆತನು ಕೊಂಡುಕೊಳ್ಳಿಲ್ಲ. ದೇವರಿಗೋಸ್ಕರ ಈ ದೇಹವನ್ನು ಆತನು ಕೊಂಡುಕೊಂಡಿದ್ದಾನೆ. ದೇವರಿಗೋಸ್ಕರ ನಮ್ಮ ಆತ್ಮವನ್ನು ಆತನು ತೆಗೆದುಕೊಂಡಿದ್ದಾನೆ. ಅಷ್ಟು ಮಾತ್ರ ಅಲ್ಲ, ದೇವರಿಂದ ದೊರಕಿ ನಿಮ್ಮ ಒಳಗೆ ವಾಸ ಮಾಡುವಂಥ ಪವಿತ್ರಾತ್ಮನಿಗೆ ನಿಮ್ಮ ದೇಹವು ಗರ್ಭಗುಡಿಯಾಗಿದೆ ನಿಮಗೆ ಗೊತ್ತಿಲ್ಲವೋ? ಪೌಲ ಹೇಳ್ತಾನೆ, ಕ್ರಿಸ್ತನು ನಿಮ್ಮಲ್ಲಿ ವಾಸ ಮಾಡುತ್ತಾನೆ ಅಂತ ನಿಮ್ಮನ್ನು ಕುರಿತು ನಿಮಗೆ ಚೆನ್ನಾಗಿ ಗೊತ್ತಿಲ್ಲವೋ? ಗೊತ್ತಿಲ್ಲ ಅಂತ ಹೇಳಿದರೆ ಎವ್ರಿ ಡೇ ನಾವು ವಾಕ್ಯವನ್ನು ಓದಿ ಗೊತ್ತು ಮಾಡಬೇಕು. ಗೊತ್ತಿಲ್ಲ ಅಂತ ಹೇಳಿದರೆ ಗೊತ್ತು ಮಾಡಬೇಕು. ಪ್ರೈಸ್ ಗಾಡ್. ಪರಿಶುದ್ಧವಾದ ಜೀವಿತಕ್ಕೆ ದೇವರು ನಮ್ಮನ್ನು ಕರೆದಿದ್ದಾನೆ. ಪರಿಶುದ್ಧತೆ ಇಲ್ಲದೆ ಯಾರೂ ಕೂಡ ದೇವರನ್ನು ನೋಡಲಿಕ್ಕೆ ಆಗುವುದಿಲ್ಲ. ನಿಮ್ಮ ಒಳಗೆ ಪವಿತ್ರಾತ್ಮನ ವಾಸ ಮಾಡುತ್ತಾನೆ ಅಂತ ಯಾವಾಗಲೂ ನಮಗೆ ಕಾನ್ಷಿಯಸ್ ಇರಬೇಕು. ಅದನ್ನು ಬಿಟ್ಟು ಫೋನೋಗ್ರಫಿ ನೋಡುವಂಥದ್ದು, ಅಶ್ಲೀಲ ಪಿಕ್ಚರ್ಗಳನ್ನು ನೋಡುವಂಥದ್ದು. ನಿಮ್ಗೆ ಗೊತ್ತಾ, ನೀವೇನು ನಕಾರಾತ್ಮಕ ಸಂಗತಿಗಳನ್ನು ನೋಡ್ತೀರಿ, ಯು ಆರ್ ಅಟ್ರಾಕ್ಟಿಂಗ್ ದ ಡೀಮನ್ಸ್. ನೀವು ದುರಾತ್ಮಗಳನ್ನು ಆಕರ್ಷಿಸ್ತೀರಿ. ನಿಮ್ಮ ದೇಹವನ್ನು ಅದಕ್ಕೆ ಬೈಬಲ್ ಹೇಳ್ತದೆ, ಹೆಂಗಸರಿಗೆ ಮರ್ಯಾದೆಗೆ ತಕ್ಕ ಉಡುಪನ್ನು ಕೂಡ ಧರಿಸಿಕೊಳ್ಳಿರಿ. ಮರ್ಯಾದೆಗೆ ತಕ್ಕ ಉಡುಪನ್ನು ಧರಿಸಿಕೊಳ್ಳಿರಿ. ಒಬ್ಬನ ನಗ್ನತೆ ಇನ್ನೊಬ್ಬರು ನೋಡಬಾರದಂತ ದೇವರ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ. ಓಕೆ, ದೇವರ ವಾಕ್ಯದಲ್ಲಿ ಏನು ಹೇಳಲ್ಪಟ್ಟಿದೆ? ಒಬ್ಬರ ನಗ್ನತೆ ಮತ್ತೊಬ್ಬ ನೋಡುವಂಥದ್ದು, ಫೋನೋಗ್ರಫಿ, ಅಶ್ಲೀಲ ಆ ಒಂದು ಚಿತ್ರಣಗಳನ್ನು ನೋಡುವಂಥದ್ದು, ನೀವು ದುರಾತ್ಮಗಳನ್ನು ಆಕರ್ಷಿಸ್ತೀರಿ.
ಮತ್ತು ನಿಮಗೆ ವಾಕ್ಯ ಓದಲಿಕ್ಕೆ ಆಗೋದಿಲ್ಲ, ಪ್ರಾರ್ಥನೆ ಮಾಡಲಿಕ್ಕೆ ಆಗೋದಿಲ್ಲ, ವಾಕ್ಯ ಓದಿದರೂ ಅರ್ಥ ಆಗೋದಿಲ್ಲ, ಕಿರಿಕಿರಿ ಆಗ್ತದೆ. ಯಾಕಂದರೆ ಆ ಡಿಮನ್ಸ್ಗಳು ದೇವರ ವಾಕ್ಯವನ್ನು ತಿಳಿಲಿಕ್ಕೆ ಅಷ್ಟು ಈಸಿಯಾಗಿ ಬಿಡುವುದಿಲ್ಲ. ಆ್ಯಕ್ಚುಲಿ ಅವರಿಗೆ ಕಿರಿಕಿರಿ ಆಗೋದು, ನಿಮಗೆ ಕಿರಿಕಿರಿ ಆಗೋದು. ದೇವರ ವಾಕ್ಯ ಕೇಳುವಾಗ ಒಬ್ಬ ದುರಾತ್ಮ ಪೀಡಿತ ವ್ಯಕ್ತಿಗೆ ಇರಿಟೇಟ್ ಆಗೋದಂದರೆ ಆ್ಯಕ್ಚುಲಿ ಅವರಿಗೆಲ್ಲ, ಆ ದುರಾತ್ಮಗಳಿಗೆ ಇರಿಟೇಟ್ ಆಗೋದು. ಯಾವಾಗ ದುರಾತ್ಮಗಳಿಗೆ ಇರಿಟೇಟ್ ಆಗ್ತದೆ, ಕಿರಿಕಿರಿ ಆಗ್ತದೆ, ಅವುಗಳು ನಿಮಗೆ ಕಿರಿಕಿರಿ ಆದಾಗೆ ಆಗ್ತದೆ. ಯಾವಾಗ ನೀವು ಪರಿಶುದ್ಧರಾಗಿ ದೇವರ ಉದ್ದೇಶಕ್ಕೆ ನಿಮ್ಮನ್ನು ಒಪ್ಪಿಸಿಕೊಡುತ್ತೀರಿ, ಪ್ರತಿಯೊಂದು ವರ್ಡ್ ಬರುವಾಗ ದೇವರು ನಿಮ್ಮಲ್ಲಿ ಸಂತೋಷಗೊಳ್ಳುತ್ತಾನೆ. ದೇವರ ಸಂತೋಷವೇ ಅದು ನಿಮ್ಮ ಸಂತೋಷವಾಗುತ್ತದೆ. ಕರ್ತನಲ್ಲಿರುವ ಆನಂದವೇ ಅದು ನಿಮ್ಮ ಸಾಮರ್ಥ್ಯವಾಗಿರುತ್ತದೆ. ನಿಮಗೆ ಕಿರಿಕಿರಿ ಆಗುವುದಿಲ್ಲ, ನಿಮಗೆ ಸಂತೋಷ ಆಗ್ತದೆ. ನೀವು ಆತನಲ್ಲಿ ಆನಂದ ಪಡುತ್ತೀರಿ, ಆತನಲ್ಲಿ ಸಂತೋಷ ಪಡುತ್ತೀರಿ. ಮೇ ಬಿ ಎನಿ ಸಿಚುವೇಶನ್, ಎಂಥ ಪರಿಸ್ಥಿತಿಗಳು ಇರಲಿ, ನೀವು ಕರ್ತನಲ್ಲಿ ಆನಂದ ಪಡುತ್ತೀರಿ, ನೀವು ಕರ್ತನಲ್ಲಿ ಸಂತೋಷ ಪಡುತ್ತೀರಿ, ನೀವು ಕರ್ತನಲ್ಲಿ ಪ್ರಜ್ವಲಿಸ್ತೀರಿ. ಡಸಂಟ್ ಮ್ಯಾಟರ್ ಎನಿ ಪರಿಸ್ಥಿತಿಗಳು, ಎನಿ ಸಿಚುವೇಶನ್ಗಳು, ಎಂಥ ಕಠಿಣವಾದ ಪರಿಸ್ಥಿತಿಗಳು ಇರಲಿ, ನಿಮ್ಮ ಒಳಗೆ ಒಂದು ಕಾನ್ಫಿಡೆನ್ಸ್ ಇರ್ತದೆ. ಕ್ರಿಸ್ತನು ನನ್ನ ಒಳಗೆ ಇದ್ದಾನೆ, ನಾನು ಕ್ರಿಸ್ತನಲ್ಲಿ ಯೋಗ್ಯನಾಗಿದ್ದೇನೆ, ದೇವರು ನನ್ನನ್ನು ಕ್ರಿಸ್ತನಲ್ಲಿ ಯೋಗ್ಯನನ್ನಾಗಿ ಮಾಡಿದ್ದಾನೆ. ಅದಕ್ಕೆ ಬೈಬಲ್ ಎವ್ರಿ ಡೇ ನಮಗೆ ಹೇಳ್ತದೆ, ಕ್ರಿಸ್ತ ನಂಬಿಕೆಯಲ್ಲಿ ಇದ್ದೀರೋ ಇಲ್ಲವೋ ಅಂತ ನಿಮ್ಮನ್ನು ನೀವು ಪರೀಕ್ಷಿಸಿಕೊಳ್ಳಿರಿ. ಎವ್ರಿ ಡೇ ಟೆಸ್ಟ್ ಮಾಡಿರಿ, ಪರಿಶೋಧಿಸಿಕೊಳ್ಳಿರಿ ಅಂತ ಬೈಬಲ್ ಹೇಳ್ತದೆ. ಕ್ರಿಸ್ತನು ನಿಮ್ಮಲ್ಲಿ ವಾಸ ಮಾಡುತ್ತಾನಂತ ನೆಕ್ಸ್ಟ್ ಹೇಳ್ತದೆ, ನಿಮ್ಮನ್ನೇ ಕುರಿತು, ನಿಮ್ಮ ವಿಷಯವಾಗಿ, ಬೇರೆಯವರ ವಿಷಯ ಅಲ್ಲ, ನಿಮ್ಮನ್ನು ಕುರಿತು ನಿಮಗೆ ಚೆನ್ನಾಗಿ ಗೊತ್ತಿಲ್ಲವೋ, ಆತನು ನಿಮ್ಮಲ್ಲಿ ಇಲ್ಲ ಅಂತ ಹೇಳಿದ್ರೆ ನೀವು ಅಯೋಗ್ಯರು. ನೆಕ್ಸ್ಟ್ ಅಲ್ಲಿ ಅಪೊಸ್ತಲರು ಹೇಳ್ತಾರೆ, ನಾವಂತೂ ಅಯೋಗ್ಯರಲ್ಲ ಒಂದು ನಮಗೆ ಗೊತ್ತಿದೆ. ಪೌಲ ಅವನ ಬಗ್ಗೆ ಹೇಳ್ತಾನೆ, ನನಗೆ ಗೊತ್ತಿದೆ ನಾನು ಅಯೋಗ್ಯ ಅಲ್ಲ ಅಂತ. ಯಾಕೆ? ಕ್ರಿಸ್ತನು ನನ್ನಲ್ಲಿ ವಾಸ ಮಾಡುತ್ತಾನೆ, ನನಗೆ ಚೆನ್ನಾಗಿ ಗೊತ್ತಿದೆ. ನಾವು ದೇವರ ಮಕ್ಕಳಾಗಿದ್ದೇವೆಂದು ಪವಿತ್ರ ಆತ್ಮನು ನಮ್ಮ ಆತ್ಮಕ್ಕೆ ಸಾಕ್ಷಿ ಕೊಡ್ತಾನೆ. ಕ್ರಿಸ್ತನು ನಮ್ಮ ಒಳಗೆ ವಾಸ ಮಾಡ್ತಾನೆಂದು ಪವಿತ್ರ ಆತ್ಮನು ನಮ್ಮ ಆತ್ಮಕ್ಕೆ ಸಾಕ್ಷಿ ಕೊಡುತ್ತಾನೆ. ಪ್ರೇರೆ, ನಾನು ನಿಮಗೆ ಎನ್ಕರೇಜ್ ಮಾಡ್ತೇನೆ, ಒಂದು ವೇಳೆ ನೀವು ನಿಮ್ಮ ಜೀವಿತದಲ್ಲಿ ದೇವರಿಗೋಸ್ಕರ ಜೀವಿಸುವಂಥ ತೀರ್ಮಾನ ಮಾಡಲಿಲ್ಲ, ಇಟ್ಸ್ ದ ರೈಟ್ ಟೈಮ್. ನೀವು ದೇವರಿಗೋಸ್ಕರ ಜೀವಿಸುವಂಥ ತೀರ್ಮಾನ ಮಾಡಿರಿ. ಯಾವಾಗಲೂ ಎಕ್ನಾಲಜ್ ಮಾಡಿರಿ, ವಾಕ್ಯಾನುಸಾರವಾಗಿ. ವಾಕ್ಯ ನಮ್ಮ ಕನ್ನಡಿ. ಕ್ರಿಸ್ತ ನಿಮ್ಮಲ್ಲಿ ವಾಸ ಮಾಡುತ್ತಾನೆ, ಕ್ರಿಸ್ತ ನಿಮ್ಮಲ್ಲಿ ಮನೆ ಮಾಡಿದ್ದಾನೆ, ಕ್ರಿಸ್ತ ನಿಮ್ಮ ಒಳಗೆ ಜೀವಿಸ್ತಾನೆ. ನೀವು ಕ್ರಿಸ್ತನಲ್ಲಿ ಅಯೋಗ್ಯರಾಗಿದ್ದೀರಿ ಮತ್ತು ನಿಮ್ಮ ದೇಹ ನಿಮ್ಮದಲ್ಲ, ಅದು ಕ್ರಿಸ್ತನು ತನ್ನ ಪ್ರಾಣ ರಕ್ತವನ್ನು ಕೊಟ್ಟು ಅದನ್ನು ಕೊಂಡುಕೊಂಡಿದ್ದಾನೆ. ಈ ದೇಹವನ್ನು ಆತನಿಗೋಸ್ಕರ ಮೀಸಲಾಗಿ ಉಪಯೋಗಿಸಿರಿ, ಯಾವುದ್ಯಾವುದಕ್ಕೆ ಉಪಯೋಗಿಸಬೇಡ್ರಿ. ನಿಮ್ಮ ದೇಹವು ಕ್ರಿಸ್ತನ ಅಂಗವಾಗಿದೆ. ಲೆಟ್ ಅಸ್ ಪ್ರೇ. ಎಷ್ಟವರೆಗೆ ನೀವು ಯೇಸುವನ್ನು ಅಂಗೀಕಾರ ಮಾಡಲಿಲ್ಲ, ಜಸ್ಟ್ ನೀವು ಆತನು ನಿಮ್ಮ ಒಳಗೆ ಕರೆಯಿರಿ. ದೇವರು ನಿಮ್ಮನ್ನು ಯೋಗ್ಯರನ್ನಾಗಿ ನಿಲ್ಲಿಸಲು ಶಕ್ತನಾಗಿದ್ದಾನೆ. ಥ್ಯಾಂಕ್ ಯು ಫಾದರ್. ತಂದೆ, ನೀನು ನಮ್ಮ ಮೇಲೆ ಎಷ್ಟೋ ಪ್ರೀತಿಯನ್ನು ಮಾಡಿ ನಿನ್ನ ಒಬ್ಬನೇ ಮಗನಾದ ಯೇಸುವನ್ನು ನಮಗೋಸ್ಕರ ಕಳಿಸ್ತಿ. ಆತನು ತನ್ನ ರಕ್ತದ ಮೂಲಕ ನಮ್ಮ ಅಪರಾಧಗಳನ್ನು ಪರಿಹಾರ ಮಾಡಿ ನಮಗೆ ಬಿಡುಗಡೆ ಮಾಡಿದ. ನಾವು ಬಾಯಿಂದ ಅರಿಕೆ ಮಾಡುತ್ತೇವೆ, ಯೇಸುವೆ ನಮ್ಮ ಕರ್ತನು, ನಮ್ಮ ಪಾಪಗಳು ಕ್ಷಮಿಸಲ್ಪಟ್ಟಿದೆ. ಕ್ರಿಸ್ತನು ನಮ್ಮಲ್ಲಿ ಜೀವಿಸ್ತಾನೆ, ಆದ್ದರಿಂದ ನಾವು ಯೋಗ್ಯರಾಗಿದ್ದೇವೆ. ನಮ್ಮನ್ನು ಯೋಗ್ಯರನ್ನಾಗಿ ಮಾಡಿದ ತಂದೆ, ನಿನಗೆ ನಾವು ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇವೆ. ತಂದೆ, ಎಲ್ಲರೂ ಪವಿತ್ರಾತ್ಮ ಭರಿತರಾಗಲಿ, ಪರಿಶುದ್ಧತೆಯಲ್ಲಿ ನಡೆಯಲಿ, ಕ್ರಿಸ್ತನು ಅವರಲ್ಲಿ ವಾಸ ಮಾಡುತ್ತಾನೆ ಎಂಬ ಒಂದು ತಿಳುವಳಿಕೆಯಿಂದ ಎವ್ರಿ ಡೇ ವಾಕ್ಯದ ಮೂಲಕ ಅವರನ್ನವರು ಪರೀಕ್ಷಿಸಲಿ, ಪರಿಶೋಧಿಸಿಕೊಳ್ಳಲಿ ಮತ್ತು ನಡೆಸಲ್ಪಡಲಿ. ಯೇಸು ನಾಮದಲ್ಲಿ ತಂದೆ, ಆಮೆನ್, ಆಮೆನ್. ಪ್ರೈಸ್ ಗಾಡ್. ಓಕೆ, ಯಾರು ನೀವು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದರೆ ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ. ಬ್ಲೆಸ್ಡ್ ಹ್ಯಾಪಿ ಬರ್ತ್ಡೇ ಆ್ಯಂಡ್ ಬ್ಲೆಸ್ಡ್ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ. ತಂದೆ, ಯಾರು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದರು, ಇವರು ಫ್ರೂಟ್ಫುಲ್ ಆಗಲಿ, ಬ್ಲೆಸ್ ಆಗಲಿ, ಕೆಡುಕನ ಕೈಯಿಂದ ಇವರು ತಪ್ಪಿಸಲ್ಪಡಲಿ. ಯೇಸು ನಾಮದಲ್ಲಿ ತಂದೆ, ಆಮೆನ್. ಪ್ರೈಸ್ ಗಾಡ್. ಜಯದ ವಾಕ್ಯ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಿಗ್ಗೆ ಬಿಗ್ ಜೆ ಟಿವಿಯಲ್ಲಿ 7 ಗಂಟೆಯಿಂದ 7:30 ನೀವು ವೀಕ್ಷಿಸಿರಿ. 7:30ರಿಂದ 8 ಗಂಟೆಗೆ ಇದೇ ಕಾರ್ಯಕ್ರಮವನ್ನು ರಿಪೀಟ್ ಆಗಿ ನಮ್ಮ ಯೂಟ್ಯೂಬ್ ಚಾನಲ್ ವೀಕ್ಷಿಸ್ಬೋದು. ನಮ್ಮ ಯೂಟ್ಯೂಬ್ ಚಾನಲ್ ಪಾಸ್ಟರ್ ರೋಷನ್ ಲೋಬೋ ವರ್ಡ್ ಆಫ್ ವಿಕ್ಟರಿ ಚರ್ಚ್ ವೆಬ್ಸೈಟ್ ಇದೆ, wordofvictory.in ಅಂತ. ಅದರಲ್ಲಿ ಸ್ಪೀಕ್ ಲೈಫ್ ಅಂತ ನೀವು ಕ್ಲಿಕ್ ಮಾಡಿದರೆ 4 ಭಾಷೆಯಲ್ಲಿ ನಿಮಗೆ ಅರಿಕೆ ಸಿಗ್ತದೆ: ಕನ್ನಡ, ಇಂಗ್ಲೀಷ್, ಹಿಂದಿ, ಕೊಂಕಣಿ. ಓಕೆ, ಕಂಟಿನ್ಯೂ ಆಗಿ ಬಿಗ್ ಜೆ ಟಿವಿಯಲ್ಲಿ ಜಯದ ವಾಕ್ಯವನ್ನು ವೀಕ್ಷಿಸಿರಿ. ಯು ಆರ್ ಬ್ಲೆಸ್. ಆಮೆನ್.